ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಎಚ್ಚರ. ನಿಮ್ಮ ಮೊಂಡುತನಕ್ಕೆ ಮದ್ದು ಅರಿಯಲು ಬರ್ತಾ ಇದ್ದಾಳೆ ಆ ರಹಸ್ಯ ಸ್ತ್ರೀ. ಅಗ್ನಿತತ್ವದ ರಾಶಿಗೆ ತಂಪು ನೀಡುವ ಸುಯೋಗ. ರಾಶಿ ಚಕ್ರದ ಮೊದಲ ರಾಶಿ ಮೇಷ. ಕುಜ ನಿಮ್ಮ ಅಧಿಪತಿ. ನೀವು ಯಾವುದಕ್ಕೂ ಹೆದರದವರು, ವೇಗವಾಗಿ ಕೆಲಸ ಮುಗಿಸುವವರು ಮತ್ತು ಸದಾ ನಾಯಕತ್ವ ವಹಿಸುವವರು. ಆದರೆ ಇದೇ ವೇಗ ಮತ್ತು ಕೋಪ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ತಂದಿರಬಹುದು. ಸಂಬಂಧಗಳಲ್ಲಿ ಬಿರುಕು, ಅರ್ಧಕ್ಕೆ ನಿಂತ ಕೆಲಸಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ಇಂತಹ ಸಮಯದಲ್ಲಿ ಒಬ್ಬ ರಹಸ್ಯ ಸ್ತ್ರೀ ನಿಮ್ಮ ಜೀವನಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ಹೊತ್ತು ತರ್ತಾ ಇದ್ದಾಳೆ. ಒಂದನೇದಾಗಿ ಮೇಷರಾಶಿಯವರ ಇಂದಿನ ಪರಿಸ್ಥಿತಿ. ಮೇಷರಾಶಿಯವರು ಸದ್ಯಕ್ಕೆ ಒಂದು ರೀತಿಯ ಅಸಮಾಧಾನದಲ್ಲಿದ್ದಾರೆ. ಅತಿಯಾದ ಒತ್ತಡ, ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಎಲ್ಲವನ್ನು ನಾನೇ ಮಾಡಬೇಕು ಎಂಬ ಒತ್ತಡ ನಿಮ್ಮ ಮೇಲಿದೆ. ಕೋಪದ ಕೈಗೊಂಬೆ. ಸಣ್ಣ ವಿಷಯಕ್ಕೂ ಕೂಡ ಸಿಟ್ಟು ಬಂದು ನಂತರ ಪಶ್ಚಾತ್ತಾಪ ಪಡುವ ಅಭ್ಯಾಸ ನಿಮ್ಮದು ಆಗಿರಬಹುದು. ಅಪೂರ್ಣ ಯಶಸ್ಸು ಹತ್ತಿರ ಬಂದಂತೆ ಅನಿಸಿದ್ರೂ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿ ಹೋಗ್ತಾ ಇರಬಹುದು. ಎರಡನೇದಾಗಿ, ಆ ರಹಸ್ಯ ಸ್ತ್ರೀ ಯಾರು? ಆಕೆಯ ಗುರುತುಗಳು. ಈ ಸ್ತ್ರೀ ನಿಮ್ಮ ಜೀವನದ ಚಕ್ರವನ್ನು ಬದಲಿಸುವ ಶಕ್ತಿ ಹೊಂದಿದ್ದಾಳೆ. ಆಕೆಯನ್ನು ಈ ರೀತಿ ಗುರುತಿಸಿ. ಬುದ್ಧಿವಂತ ಸಲಹೆಗಾರ್ತಿ. ಆಕೆ ಸುಮ್ಮನೆ ಹೊಗಳುವವಳಲ್ಲ, ನಿಮ್ಮ ತಪ್ಪುಗಳನ್ನು ನೇರವಾಗಿ ಹೇಳುವ ಧೈರ್ಯ ಅವಳಿಗೆ ಇದೆ. ಶಾಂತ ಸ್ವಭಾವ. ನೀವು ಬೆಂಕಿಯಂತಿದ್ರೆ ಆಕೆ ನೀರಿನಂತೆ ತಂಪಾಗಿರ್ತಾಳೆ. ಆಕೆಯ ಮೌನನೇ ನಿಮಗೆ ದೊಡ್ಡ ಉತ್ತರವಾಗಿರುತ್ತೆ. ನಿಮ್ಮ ಶಕ್ತಿಯನ್ನು ಗುರುತಿಸುವವಳು. ಲೋಕಕ್ಕೆ ನೀವು ಕೇವಲ ಸಿಡುಕು ಬುದ್ಧಿಯವರಂತೆ ಕಂಡ್ರೆ ಆಕೆಗೆ ಮಾತ್ರ ನಿಮ್ಮೊಳಗಿನ ಮಗುವಿನಂತಹ ಮನಸ್ಸು ತಿಳಿಯುತ್ತೆ. ಅನಿರೀಕ್ಷಿತ ಮೆಸೇಜ್ಗಳು. ನೀವು ಅತಿಯಾದ ಗೊಂದಲದಲ್ಲಿದ್ದಾಗ ಅಥವಾ ನಿರ್ಧಾರ ತೆಗೆದುಕೊಳ್ಳದೆ ಆಗದೇ ಇದ್ದಾಗ ಆಕೆಯಿಂದ ಒಂದು ಕಾಲ್ ಅಥವಾ ಮೆಸೇಜ್ ಬರಬಹುದು. ಅದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತೆ. ಆಕೆ ನಿಮ್ಮ ಜೀವನವನ್ನು ಹೇಗೆ ಸೆಟ್ಲ್ ಮಾಡ್ತಾಳೆ? ಮೇಷರಾಶಿಯವರಿಗೆ ಬೇಕಾಗಿರುವುದು ಸರಿಯಾದ ಮಾರ್ಗದರ್ಶನ. ಆಕೆ ಅದನ್ನು ಈ ರೀತಿ ನೀಡ್ತಾಳೆ. ವೃತ್ತಿ ಜೀವನದಲ್ಲಿ ಏಳಿಗೆ, ಕೆರಿಯರ್ ಬೂಸ್ಟ್. ಆಕೆಯ ಆಗಮನದ ನಂತರ ನಿಮ್ಮಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತೆ. ಗಡಿಬಿಡಿಯಲ್ಲಿ ತಪ್ಪು ಮಾಡುವ ಅಭ್ಯಾಸ ಕಡಿಮೆಯಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರಾ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಭಾವನಾತ್ಮಕ ಬೆಂಬಲ. ನೀವು ಎಲ್ಲರ ಮುಂದೆ ಸ್ಟ್ರಾಂಗ್ ಆಗಿ ಕಂಡ್ರೂ ಒಳಗಿನಿಂದ ಒಂಟಿಯಾಗಿರ್ತೀರ. ಆಕೆ ನಿಮ್ಮ ಆ ಒಂಟಿತನವನ್ನು ದೂರ ಮಾಡಿ ನಿಮಗೆ ಭಾವನಾತ್ಮಕ ಭದ್ರತೆಯನ್ನು ನೀಡ್ತಾಳೆ. ಇನ್ನು ಅದೃಷ್ಟದ ಉದಯ. ಜ್ಯೋತಿಷ್ಯದ ಪ್ರಕಾರ ಈ ಸ್ತ್ರೀಯ ಜಾತಕದಲ್ಲಿರುವ ಗ್ರಹಬಲವು ನಿಮ್ಮ ಕುಜಗ್ರಹದ ಉಗ್ರತೆಯನ್ನು ಕಡಿಮೆ ಮಾಡಿ ಶುಭ ಫಲಗಳನ್ನು ನೀಡುವಂತೆ ಮಾಡುತ್ತೆ. ಮೇಷರಾಶಿಯವರೇ, ನೀವು ಮಾಡಬಾರದ ತಪ್ಪುಗಳು. ಆ ರಹಸ್ಯ ಸ್ತ್ರೀ ನಿಮ್ಮ ಜೀವನಕ್ಕೆ ಬಂದಾಗ ನೀವು ಈ ಕೆಳಗಿನ ತಪ್ಪುಗಳನ್ನು ಮಾಡಬೇಡಿ. ಅಹಂಕಾರ ತೋರಿಸಬೇಡಿ. ನನಗೆಲ್ಲ ಗೊತ್ತು ಎಂಬ ನಿಮ್ಮ ಸ್ವಭಾವವನ್ನು ಆಕೆಯ ಮುಂದೆ ಬದಿಗಿಡಿ. ಆಕೆಯ ಮಾತಿಗೆ ಗೌರವ ನೀಡಿ. ಮಾತಿನ ಮೇಲೆ ನಿಗಾ ಇರಲಿ. ಕೋಪದಲ್ಲಿ ಆಕೆಗೆ ಮನಸ್ಸಿಗೆ ನೋವಾಗದಂತೆ ಮಾತನಾಡಬೇಡಿ. ಆಕೆ ಒಮ್ಮೆ ಮನಸ್ಸು ಬದಲಿಸಿದರೆ ಮರಳಿ ಬರೋದು ಕಷ್ಟ. ಅವಳನ್ನು ಕಡೆಗಣಿಸಬೇಡಿ. ಆಕೆ ನೀಡುವ ಸಣ್ಣ ಸಹಾಯವನ್ನು ಪ್ರೀತಿಯಿಂದ ಸ್ವೀಕರಿಸಿ. ಇನ್ನು ಗ್ರಹಗತಿಗಳು ಏನು ಹೇಳುತ್ತೆ? ಪ್ರಸ್ತುತ ಮೇಷರಾಶಿಯವರಿಗೆ ರಾಹು ಮತ್ತು ಗುರುವಿನ ಪ್ರಭಾವದಿಂದಾಗಿ ಕೆಲವು ಅನಿರೀಕ್ಷಿತ ತಿರುವುಗಳು ಸಿಗಲಿವೆ. ಈ ರಹಸ್ಯ ಸ್ತ್ರೀ ನಿಮ್ಮ ಹಳೆಯ ಪರಿಚಯದವಳೇ ಆಗಿರುವ ಸಾಧ್ಯತೆ 90% ಇದೆ. ಆಕೆ ನಿಮ್ಮ ಬಗ್ಗೆ ರಹಸ್ಯವಾಗಿ ಪ್ರಾರ್ಥಿಸ್ತಾ ಇರಬಹುದು ಅಥವಾ ನಿಮ್ಮ ಏಳಿಗೆಯನ್ನು ಬಯಸ್ತಾ ಇರಬಹುದು. ಇನ್ನು ಹೊಸ ಯುಗ ಆರಂಭ. ನಿಮ್ಮ ಮೇಷರಾಶಿಯವರೇ, ನಿಮ್ಮ ವೇಗಕ್ಕೆ ಈಗ ಒಂದು ದಿಕ್ಕು ಸಿಗ್ತಾ ಇದೆ. ಆ ರಹಸ್ಯ ಸ್ತ್ರೀ ನಿಮ್ಮ ಜೀವನದ ಲಕ್ಕಿ ಚಾರ್ಮ್ ಆಗಲಿದ್ದಾಳೆ. ಆಕೆಯನ್ನು ಗುರುತಿಸಿ, ಗೌರವಿಸಿ ಮತ್ತು ನಿಮ್ಮ ಬದುಕನ್ನು ಸುಂದರವಾಗಿಗೊಳಿಸಿ. ಮತ್ತು ನಿಮ್ಮಲ್ಲಿ ಕೂಡ ನಿಮಗೆ ಗೊತ್ತಿರುವ ಯಾವುದಾದ್ರೂ ಆ ಥರ ಸ್ತ್ರೀ ನಿಮಗೂ ಅನುಭವ ಬಂದಿದೆಯಾ, ಆ ಥರ ಸ್ತ್ರೀ ಇರೋದು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮದು ಮೇಷರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.